ಎಲ್ರಿಗೂ ನಮಸ್ಕಾರ. ಲವೀಸ್ ಕಿಚನ್ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ತಲೆ ಮಾಂಸ ಸಾಂಬಾರು ಮಾಡ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಒಂದು ತಲೆ ತೊಗೊಂಡಿದ್ದೀನಿ, 1 kg, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ, 1 ಸ್ಪೂನ್ ಉರ್ಗಡ್ಲೆ, 1 ಸ್ಪೂನ್ ಗಸಗಸೆ, 1 ಟೊಮೊಟ, 2 ಈರುಳ್ಳಿ, 1 ಒಗ್ಗರಣೆಗೆ, 1 ಸಾಂಬಾರಿಗೆ, 1/4 ಟೀ ಸ್ಪೂನ್ ಗರಂ ಮಸಾಲ ಪೌಡ್ರು, 1/4 ಟೀ ಸ್ಪೂನ್ ಚಿಕನ್ ಮಸಾಲ ಪೌಡ್ರು, ಅರ್ಧ ಸ್ಪೂನು ಮಟನ್ ಮಸಾಲ ಪೌಡ್ರು, 1 ಸ್ಪೂನ್ ಚಿಲ್ಲಿ ಪೌಡ್ರು, 2 ಸ್ಪೂನ್ ಧನಿಯಾ ಪೌಡ್ರು, 1/4 ಟೀ ಸ್ಪೂನ್ ಅರಿಶಿನ ಪೌಡ್ರು, 1 ಇಂಚ್ ಶುಂಠಿ, 20 ಎಸ್ಳು ಬೆಳ್ಳುಳ್ಳಿ, 4 ಲವಂಗ, ಒಂದು ಅರ್ಧ ಇಂಚ್ ಚಕ್ಕೆ, ಒಂದು 15 ಮೆಣಸು. ಒಂದು ಜಾರ್ ತೊಗೊಂಡಿದ್ದೀನಿ. ರುಬ್ಬಕ್ಕೆ 1 ಈರುಳ್ಳಿ ಹಾಕ್ತಾಯಿದ್ದೀನಿ, 1 ಇಂಚ್ ಶುಂಠಿ, 20 ಎಸ್ಳು ಬೆಳ್ಳುಳ್ಳಿ. ಇದು 3 ಪೇಸ್ಟ್ ಮಾಡ್ಕೊತೀನಿ. ಕುಕ್ಕರ್ ಬಿಸಿ ಇಕ್ಕಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದೈತೆ. ಈಗ 1 ಈರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣಗೆ ಹಚ್ಚಿ. ಇದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈರುಳ್ಳಿ ಫ್ರೈ ಆಗೈತೆ. ಇವಾಗ ಶುಂಠಿ, ಬೆಳ್ಳುಳ್ಳಿ, 1 ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದೆ, ಅದು ಹಾಕ್ತಾಯಿದ್ದೀನಿ. ಇದನ್ನು ಹಸಿ ವಾಸನೆ ಹೋಗುತ್ತೆ. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಸಿ ವಾಸನೆ ಹೋಗೈತೆ. ಇವಾಗ ತಲೆ ಮಾಂಸ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ನಾನು 4-5 ಸರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ತಲೆ ಮಾಂಸ ಎಲ್ಲ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ತೀನಿ. ಇವಾಗ ಅರಿಶಿನ ಪೌಡ್ರ್ 1/4 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳೋ ತನಕ ಒಂದು 5 ನಿಮಿಷ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಮಧ್ಯೆ ಒಂದ್ಸರಿ ಇದು ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿತೈತೆ. ಈಗ ನೀರೆಲ್ಲ ಬಿಟ್ಕೊತಾ ಐತೆ ಮಟನ್. ಈಗ ಒಂದು 10 ನಿಮಿಷ ಚೆನ್ನಾಗಿ ನೀರು ಬಿಟ್ಕೊಂಡು ಮತ್ತು ಡ್ರೈ ಆಗೋ ತನಕ ಎಲ್ಲ ಬೇಯಿಸಿ ಫ್ರೈ ಮಾಡಿದ್ದೀನಿ. ಈಗ ಒಂದು 2 ಗ್ಲಾಸ್ ಬಿಸಿನೀರು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಬಿಸಿನೀರು ಹಾಕಿ 5 ವಿಸಿಲ್ ಕೂಗಿಸ್ಕೊಂತೀನಿ. ಕುಕ್ಕರ್ ತಣ್ಣಗಾಗೋಷ್ಟರಲ್ಲಿ ಇನ್ನೊಂದು ಮಸಾಲ ರುಬ್ಕೊತೀನಿ. 1 ಟೊಮೆಟೊ ಹಾಕ್ಕೊತಾ ಇದ್ದೀನಿ, ಒಂದು 15 ಮೆಣಸು, ಚಕ್ಕೆ ಲವಂಗ, ಒಂದು ಅರ್ಧ ಬೌಲ್ ಹಸಿ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಉರ್ಗಡ್ಲೆ, 1 ಸ್ಪೂನ್ ಚಿಲ್ಲಿ ಪೌಡ್ರು, 2 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಗಸಗಸೆ ನೀರಲ್ಲಿ ಒಂದು 10 ನಿಮಿಷ ನೆನೆಸ್ಕೊಂಡಿದೆ, ಅದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಬತ್ತೀನಿ. ಮಸಾಲೆ ರುಬ್ಬಾಗಿದೆ. ಇವಾಗ ಒಂಚೂರು ಹಸಿ ವಾಸನೆ ಹೋಗಿಸ್ಕೊತೀನಿ. ಬಾಣಲಿ ಬಿಸಿಗಿಟ್ಟಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗೈತೆ. ಈಗ ಮಸಾಲ ಹಾಕ್ತಾಯಿದ್ದೀನಿ. ಇದೊಂದು 5 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗಿಸ್ಕೋಬೇಕು. ಜಾರ್ ತೊಳೆದು ನೀರು ಸ್ವಲ್ಪ ಹಾಕ್ತಾಯಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಒಂದು 5 ನಿಮಿಷ ಹೋಗಿಸ್ಕೋಬೇಕು. 5 ನಿಮಿಷ ಇದು ಹಸಿ ವಾಸನೆ ಹೋಗಿಸಿದ್ದೀನಿ. ಕುಕ್ಕರ್ ತಣ್ಣಗಾಗೈತೆ. ಇವಾಗ ಕುಕ್ಕರ್ ಮುಚ್ಚಳ ತೆಗಿತಾಯಿದ್ದೀನಿ. ಇವಾಗ 5 ವಿಸಿಲ್ ಕೂಗಿಸ್ಕೊಂಡಿದ್ದೆ. ಇವಾಗ ಮಸಾಲ ಹಾಕ್ತೀನಿ ಇದಕ್ಕೆ. ಈಗ ಇದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. ಹಸಿ ವಾಸನೆ ಹೋಗಿಸಿದ್ನಲ್ಲ, ಮಸಾಲೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಬೇಕು. ಇದು ಮಸಾಲೆ ಫ್ರೈ ಮಾಡಿದ್ದು ಬಾಣಲಿ ತೊಳೆದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇವಾಗ ಇನ್ನು ನೀರು ಎಷ್ಟು ಬೇಕು ನೋಡಿಕೊಂಡು, ಉಪ್ಪು ರುಚಿಗೆ ನೋಡ್ಕೊಂಡು ಇವಾಗ ಇನ್ನೊಂದು 5 ವಿಸಿಲ್ ಕೂಗಿಸ್ಕೊತೀನಿ. ಈಗ ಮಸಾಲೆ ಪೌಡ್ರುಗಳು ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲೆ ಪೌಡ್ರು, ಗರಂ ಮಸಾಲೆ ಪೌಡ್ರು, ಮಟನ್ ಮಸಾಲೆ ಪೌಡ್ರು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ತೀನಿ. ಈಗ ಸ್ವಲ್ಪ ಒಂಚೂರು ಗಟ್ಟಿಗಾಯ್ತು ಸಾಂಬಾರು. ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ಕೊತಾ ಇದ್ದೀನಿ. ಒಂಚೂರು ಉಪ್ಪು ಕಡಿಮೆ ಆಗೈತೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು 5 ವಿಸಿಲ್ ಕೂಗಿಸ್ಕೊಂತೀನಿ. ಮೆದುಳು ಹಾಕೋದು ಮರ್ತ್ಬಿಟ್ಟಿದೆ. ಇವಾಗ ಮೆದುಳು ಹಾಕ್ತಾಯಿದ್ದೀನಿ. ಮತ್ತು ಮಸಾಲ ಹಾಕ್ಬಿಟ್ಟು 5 ವಿಸಿಲ್ ಹಾಕ್ಸ್ಕೊಂಡಿದ್ದೆ. ಇವಾಗ ಕುಕ್ಕರ್ ತಣ್ಣಗಾಗೈತೆ. ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ.
ಇವಾಗೆಲ್ಲ ಮಟನ್ ಬೆಂದೈತೆ ತಲೆ ಮಾಂಸದ್ದು. ಇದೇ ರೀತಿ ತಲೆ ಮಾಂಸ ಮತ್ತು ಮಟನ್ ಸಾರು ಎರಡು ಒಂದೇ ರೀತಿ ಮಾಡ್ಬೋದು. ಇವಾಗ ತಲೆ ಮಾಂಸ ಸಾರು ರೆಡಿಯಾಗಿದೆ. ಈಗ ಸರ್ವ್ ಮಾಡ್ತಾಯಿದ್ದೀನಿ ಒಂದು ತಟ್ಟೆಗೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ಸಿಗ್ತೀನಿ.